ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಬೆಂಗಳೂರಲ್ಲಿ ಸದ್ಯಕ್ಕೆ ವೆದರ್ ಸಿಕ್ಕಾಪಟ್ಟೆ ಅನ್ಪ್ರಿಡಿಕ್ಟಬಲ್ ಆಗಿದೆ. ಒನ್ ಮೋರ್ ಹೋಗೋಣ. ಬೆಂಗಳೂರಲ್ಲಿ ಸದ್ಯಕ್ಕೆ ವೆದರ್ ಸಿಕ್ಕಾಪಟ್ಟೆ ಅನ್ಪ್ರಿಡಿಕ್ಟಬಲ್ ಆಗಿದೆ. ಸೊ ನನಗೆ ಪ್ರತಿದಿನ ಕೋಲ್ಡ್ ಇರುತ್ತೆ, ಬಟ್ ತುಂಬಾ ದಿನ ಆದ್ಮೇಲೆ ಒಂದು ಅನ್ಪ್ರಿಡಿಕ್ಟಬಲ್ ವೇಲಿ ನನಗೆ ಕೋಲ್ಡ್ ಆಗ್ಬಿಟ್ಟಿದೆ. ಬಿಕಾಸ್ ತುಂಬಾ ದಿನ ಆಗಿತ್ತು ನನಗೆ ಕೋಲ್ಡ್ ಆಗಿ. ಇಲ್ಲಾಂದ್ರೆ ನನಗೆ ಪ್ರತಿದಿನ ಕೋಲ್ಡ್ ಇರುತ್ತೆ. ಸೊ ವೆದರ್ ಗಿದರದೇನ್ ಮ್ಯಾಟ್ರ್ ಇಲ್ಲ. ಸೊ ನನ್ನ ಕೋಲ್ಡಿನ ಕತೆ ಆ ಕಡೆ ಬಿಟ್ಬಿಟ್ಟು ನನ್ನ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಬರುವಂತ ಆಡ್ಸ್ ನ ನೀವು ಎಷ್ಟು ಚೆನ್ನಾಗಿ ಸ್ಕಿಪ್ ಮಾಡ್ತೀರೋ ಹಾಗೆ ಈ ವಿಡಿಯೋ ಅಲ್ಲಿ ನಾನು ಅಂತ ಮೂಗ್ ಹೇಳ್ಕೊಳ್ಳೋದು ಅಂತ ಸೀನೋದನ್ನೆಲ್ಲ ಹಂಗೆ ಇಗ್ನೋರ್ ಮಾಡ್ಬಿಟ್ಟು ಸ್ಕಿಪ್ ಮಾಡ್ಬಿಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಆಲ್ರೆಡಿ ತಮ್ನೆಲ್ಲ ನೋಡಿರ್ತೀರಾ. ನೈಕಾ ಹಾಲ್ ಒಂದಿಷ್ಟು ಐಟಮ್ಸ್ ನೈಕಾದಿಂದ ಆರ್ಡರ್ ಮಾಡಿದೀನಿ. ಆಲ್ಮೋಸ್ಟ್ 8,500-9,000 ರೂಪಾಯಿ ಅಷ್ಟು ಐಟಮ್ಸ್ ಇದ್ರಲ್ಲಿದೆ. ಆದ್ರೆ ನಂಬ್ತೀರಾ ಗೈಸ್? ಸೊ ಫಸ್ಟ್ ಬಾಕ್ಸ್ ಅಲ್ಲಿ ಇರುವಂತ ಪ್ರಾಡಕ್ಟ್ಸ್ ಬಂದು ಫಸ್ಟ್ ಐಟಮ್ ಇಸ್ ಸನ್ಸ್ಕ್ರೀನ್. ಸೆಕೆಂಡ್ ಐಟಮ್ ಬಂದು ಮಿನಿಮಲಿಸ್ಟ್ ಅವರ ಹೇರ್ ಸೀರಮ್. ನೆಕ್ಸ್ಟ್ ಬಾಕ್ಸ್, ಇವಾಗ ಜನ ಅದಕ್ಕೂ ಕಮೆಂಟ್ ಮಾಡ್ತಾರೆ ನಂಗೆ ಗೊತ್ತು. 8,000 ರೂಪಾಯಿ 9,000 ರೂಪಾಯಿ ಐಟಮ್ ಆರ್ಡರ್ ಮಾಡಿ ನಿನ್ಗೇನು ಬಿಡಮ್ಮ, ಸಾವುಕಾರ ಮಂದಿ ಆರ್ಡರ್ ಮಾಡ್ತೀಯಾ, ನೆಟ್ಟಿಗೆ ದುಡಿ ಗೊತ್ತಾಗುತ್ತೆ, ದುಡ್ದಿದ್ದು ದುಡ್ಡು ಹಂಗೆ ಹಿಂಗೆ ಅಂತ. ನಾನು ಕಷ್ಟಪಟ್ಟು ದುಡ್ದೆ ಗೈಸ್ ಆರ್ಡರ್ ಮಾಡಿರೋದು. ಡೇ ಅಂಡ್ ನೈಟ್ ಶೂಟಿಂಗ್ ಮಾಡಿ ನೀನು ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಸೊ ಸೆಕೆಂಡ್ ಬಾಕ್ಸಲ್ಲಿ ಇರುವಂಥ ಐಟಮ್ ಬಂದು ಒಂದು ಡಾಕ್ಟರ್ ಶೀತ್ ಅವರ ಬಾಡಿ ಪೀಲ್ ಆ್ಯಂಡ್ ಇನ್ನೊಂದು ಐಟಮ್ ಇಸ್ ಡಾಟ್ ಅಂಡ್ ಕೀ ಅವರ ಟಿಂಟೆಡ್ ಸನ್ಸ್ಕ್ರೀನ್. ಸೊ ಇವಾಗ ಬರುತ್ತೆ ಮಜಾ. ಈ ಬಾಕ್ಸಲ್ಲಿ ಎಷ್ಟು ಐಟಮ್ ಇರ್ಬೋದು ಅಂತ ಲೆಕ್ಕ ಹಾಕಿ. ಲೆಕ್ಕ ಮಾತ್ರ ಹೇಳ್ಬೇಡಪ್ಪ, ಲೆಕ್ಕದಲ್ಲಿ ನಾನು ಸ್ವಲ್ಪ ಐಬ್ರೋ ಪ್ಯಾಲೆಟ್. ಇದು ಹೇರ್ ಮಾಸ್ಕ್, ಲಾರಿಯಲ್ ಪ್ಯಾರಿಸ್ ಅವರ ಹೇರ್ ಮಾಸ್ಕ್. ಭಾರ ಇದೆ. ಇದು ಸೇಮ್ ಅದ್ರದ್ದು ಶ್ಯಾಂಪೂ. ಇದು ಸನ್ಸ್ಕ್ರೀನ್ ಇರುವಂಥ ಬಾಡಿ ಲೋಷನ್ ವಿಶ್ ಕೇರ್ ಅವ್ರದ್ದು. ದಿಸ್ ಈಸ್ ಆಲ್ಸೋ ಕೈಂಡ್ ಆಫ್ ಅ ಕಂಡೀಷ್ನರ್. ಇದು ಈ ಬ್ರ್ಯಾಂಡ್ ಹೆಸರು ಹೇಳಕ್ ನನ್ನ ಕೈಲಿ ನಿಜ ಆಗಲ್ಲ. ಇದು ಕಾಜಲ್ಲು, ಕೆ ಬ್ಯೂಟಿ ಅವ್ರದ್ದು. ಇನ್ಸೈಟಿನ ಐಬ್ರೋ ಪೆನ್ಸಿಲ್, ನೈಕಾ ಲಿಪ್ಸ್ಟಿಕ್, ವಿಶ್ ಕೇರ್ ಅವರ ಇನ್ನೊಂದು ಬಾಡಿ ಲೋಷನ್ನು, ಆಮೇಲೆ ಇದು ರೆನೆ ಅವರ ಕಾಜಲ್, ಆಮೇಲೆ ಇದೊಂದು ಲಿಪ್ಸ್ಟಿಕ್ಕು ಕೆ ಬ್ಯೂಟಿದು, ಬಯೋಡರ್ಮಾದು ಮಾಯಿಶ್ಚರೈಸರ್. ಇದೊಂದು ಟ್ವೀಸರು, ಇದೊಂದು ಚಿಕ್ ಸಿಸರು ಐಬ್ರೋ ಕಟ್ ಮಾಡೋಕ್ಕೆ. ಇನ್ಮೇಲಿಂದ ನಾನು ಮನೇಲಿ ಐಬ್ರೋ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ ಗೈಸ್. ಹಾಗಾಗಿ ಸೊ ಇದಿಷ್ಟು ನನ್ನ ನೈಕಾ ಹಾಲ್. ಈ ಬ್ಯೂಟಿನೆಲ್ಲ ನೋಡಬೇಡಿ ಗೈಸ್. ಟೋಟಲ್ 18 ಪ್ರಾಡಕ್ಟ್ಸ್ ಇದೆ ಈ 3 ಪ್ಯಾಕೇಜಲ್ಲಿ. ಇದು ಫಸ್ಟ್ ಆರ್ಡರ್ ಮಾಡಿದ್ದು ಒಂದು 5-6 ಪ್ರಾಡಕ್ಟ್ ಇದೆ. ಸೊ ಎಲ್ಲ ಸೇರಿ ಟಕ ಅಂತ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಹೇಳಿ. ಫಸ್ಟ್ ಆನ್ಸರ್ ಮಾಡಿದವ್ರಿಗೆ ತಟ್ಟಂತ ಹೇಳಿ ಕಾರ್ಯಕ್ರಮಕ್ಕೆ ಹೋಗುವಂತ ಅವಕಾಶ ಸಿಗುತ್ತೆ. ಸುಮ್ಮನೆ ಓಡೋಗು, ನಿಲ್ಲಬೇಡ, ಓಡೋಗೆ ಓಡೋ. ಅಣ್ಣ, ನನ್ನ ಮೇಕಪ್ ರೂಟೀನಲ್ಲಿ ಸ್ಕಿಪ್ ಮಾಡದಿರೋ ಐಟಮ್ ಅಂದರೆ ಕಾಜಲ್ಲು. ಸೊ ಇವಾಗ ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಪ್ಲಮ್ ಅವರ ಕಾಜಲ್. ಸೊ ಐ ವಾಂಟೆಡ್ ಟು ಟ್ರೈ ಸಮಥಿಂಗ್ ಡಿಫ್ರೆಂಟ್. ಸೊ ಹಾಗಾಗಿ ನಾನು ಈ ರೆನೆ ಮಿಡ್ ನೈಟ್ ಕೋಲ್ ಪೆನ್ಸಿಲ್ ಇದೊಂದು ಕಾಜಲ್ಲು ಮತ್ತು ಕೆ ಬ್ಯೂಟಿದೊಂದು ಕಾಜಲ್ ತರಿಸ್ತೀನಿ. ಅಣ್ಣ ಬಂದ ಬಾರಣ ಇಲ್ವ ನಿಮಿಷ. ಸೇಮ್ ನಂತರನೇ ಅವನು ಚೂಟಿ. ಬಾರಜ ನಿನ್ ಬೆಸ್ಟ್ ಫ್ರೆಂಡ್ ಹೆಸರು ಹೇಳಪ್ಪಿ. ನಿಂಗೆ ಯಾರು ಕಂಡ್ರೆ ತುಂಬಾ ಇಷ್ಟ? ನಿಂಗೆ ಪಪ್ಪ ಇಷ್ಟನಾ ಮಮ್ಮಿ ಇಷ್ಟನಾ? ನಂದೇ ಅಳಿಯ. ಜಕ್ಷ್, ನಿಂಗೆ ಗರ್ಲ್ ಫ್ರೆಂಡ್ ಇದಾರ ಯಾರಾದ್ರು? ಹಾ, ಈ ಮ್ಯಾಟ್ರ್ ನಂಗೆ ಗೊತ್ತಿಲ್ಲ. ಏನ್ ಹೆಸರಪ್ಪ ಅವ್ರದ್ದು? ಅವ್ರ ಹೆಸರೇನು? ಅದು ಹುಡುಗ ಚಾರ್ವಿಕ್, ಅವ್ನ ಫ್ರೆಂಡ್ ಹೆಸರು ಚಾರ್ವಿ ಅಂತ. ಹುಡುಗಿ ಇದ್ದಾಳ ನಿಮ್ ಸ್ಕೂಲಲ್ಲಿ? ಚಾರ್ವಿ ಅಕ್ಕ ಅಂತ ಕರಿ. ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಂದ್ ಸ್ವಲ್ಪ ಚಿಕ್ಕೋಳು ಒಂದ್ ಸ್ವಲ್ಪ ದೊಡ್ಡೋಳು ಅಂದ್ರೆ ಎರಡರಲ್ಲಿ ಒಂದೇ ಆಗಕ್ಕಾಗೋದು. ಅಕ್ಕ ಅಂತ ಕರಿ, ಓಕೆ? ಮರ್ಯಾದೆ ಉಳಿಸ್ತೀಯ ಕಣೋ ನೀನ್ ಕಾಲೇಜ್ ಬರೋಷ್ಟೊತ್ತಿಗೆ. ನೀನು ಇಲ್ಲಿ ನೋಡ್, ನಾನು ನೋಡಿದ ಹುಡುಗಿನೇ ಮದ್ವೆ ಆಗ್ಬೇಕು, ಆಯ್ತಾ? ಓಕೆನಾ? ಥ್ಯಾಂಕ್ ಯು ಜಗ್ಸ್. ಲವ್ ಮ್ಯಾರೇಜ್ ಎಲ್ಲ ಆಗ್ಬೇಡ. ಬಾಯ್. ಏನೋ ಮಾತಾಡ್ತಾ ಇದ್ದೀನಿ ಗೈಸ್, ಸೊ ರೆನೆ ಅವರ ಕಾಜಲ್ ಬಗ್ಗೆ ಸಿಕ್ಕಾಪಟ್ಟೆ ಹೈಪ್ ಇತ್ತು. ದಿಸ್ ಕಮ್ಸ್ ವಿತ್ ಅ ಶಾರ್ಪ್ನರ್ ಆ್ಯಂಡ್
ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಂತೂ ಇದ್ರ ಬಗ್ಗೆ ತುಂಬ ಒಳ್ಳೆ ರಿವ್ಯೂಸ್ ಕೇಳ್ಪಟ್ಟೆ. ಸೊ ನನಗೆ ನಿಜವಾಗ್ಲೂ ಇದನ್ನು ಟ್ರೈ ಮಾಡಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ವಾಟರ್ ಪ್ರೂಫ್ ಆ್ಯಂಡ್ ಸ್ಮಚ್ ಪ್ರೂಫ್ ಅಂತಲೂ ಹೇಳ್ತಾರೆ, ಬಟ್ ಯೂಸ್ ಮಾಡೋವರೆಗೂ ಗೊತ್ತಾಗಲ್ಲ. ಐ ಡೋಂಟ್ ಥಿಂಕ್ ಇಟ್ಸ್ ಮಚ್ ಪ್ರೂಫ್. ಸೊ ನೆಕ್ಸ್ಟ್ ಕಾಜಲ್ ಬಂದು ಕೆ ಬ್ಯೂಟಿ ಅವರ ಜೆಲ್ ಫಾರ್ಮುಲಾ ವಾಟರ್ ಪ್ರೂಫ್ ಆಲ್ ಡೇ ವೇರ್ ಎಫರ್ಟ್ಲೆಸ್ ಗ್ಲೈಡ್ ಅಂತ. ಈ ಕಾಜಲ್ ಬಗ್ಗೆನೂ ತುಂಬ ಮೇಕಪ್ ಆರ್ಟಿಸ್ಟ್ಗಳು ಮತ್ತು ಇನ್ಫ್ಲೂಯೆನ್ಸರ್ಸ್, ಈ ಮೇಕಪ್ ಇನ್ಫ್ಲೂಯೆನ್ಸರ್ಸ್ ಯೂಟ್ಯೂಬಲ್ಲಿ ಮಾತಾಡಿರೋದನ್ನು ನಾನು ನೋಡಿದ್ದೀನಿ ವೀಡಿಯೋಸು. ಹಾಗಾಗಿ ಇದನ್ನು ಕೂಡ ಟ್ರೈ ಮಾಡೋಣ ಅಂತ ನಾನು ಆರ್ಡರ್ ಮಾಡಿದ್ದೀನಿ. ಸೊ ಈ 2 ಕಾಜಲ್ಲು ಸ್ಮಡ್ಜ್ ಆಗಲ್ಲ, ವಾಟರ್ ಪ್ರೂಫು ಹಾಗೆ ಹೀಗೆ ಅಂತ. ವಾಟರ್ ಪ್ರೂಫ್ ಇದ್ದರೆ ಇನ್ನೊಂದು ಪ್ರಾಬ್ಲಮ್ ಏನೋ ತೆಗೆಯೋದು. ಸೊ ಮೇಕಪ್ ಹೇಗೆ ರಿಮೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನೊಂದು ಸೆಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಅವಾಗ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಹೇಗೆ ಮೇಕಪ್ ನಾವು ಹಾಕಿರೋ ಮೇಕಪ್ನ ಕಂಪ್ಲೀಟಾಗಿ ಹೇಗೆ ರಿಮೂವ್ ಮಾಡ್ಬೋದು, ಏನು ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅನ್ನೋದು ಸೆಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ರೆನೆ ಮಿಡ್ ನೈಟ್ ಕಾಜಲ್ MRP ಬಂದು 450 ರೂಪಾಯಿ ಆ್ಯಂಡ್ ಕೆ ಬ್ಯೂಟಿ ಕಾಜಲ್ಲು 595 ರೂಪಾಯಿ. ಇಟ್ ಈಸ್ ಅ ಲಿಟಲ್ ಕಾಸ್ಟ್ಲಿ ಒಂದು ಕಾಜಲ್ಗೆ, ಬಟ್ ನಾನು ಯೂಸ್ ಮಾಡ್ತಿರೋ ಪ್ಲಮ್ ಕೂಡ 450ರಿಂದ 500 ರೂಪಾಯಿ ಎಲ್ಲೋ ಆ ಆಸ್ಪಾಸಲ್ಲೇ ಇದೆ, ಆ ಪ್ರೈಸ್ ರೇಂಜಲ್ಲೇ ಬರುತ್ತೆ. ನೆಕ್ಸ್ಟ್ ನಾನು ಆರ್ಡರ್ ಮಾಡಿರೋದು ಈ ಇನ್ಸೈಟ್ ಅವರ ಐಬ್ರೋ ಪೆನ್ಸಿಲ್. ಸೊ ಇದು ಪ್ರೈಸ್ ಏನಿದೆ 145. ಓಕೆ, ಡೀಸೆಂಟ್, ಅಷ್ಟು ಏನು ಕಮ್ಮಿ ರೇಟು ಇಲ್ಲ ಅಂತ ಪ್ರೈಸು ಇಲ್ಲ. ನಮಗೆ ಹಿಂದ್ಗಡೆ ಒಂದು ಸ್ಪೂಲಿ ಕೊಟ್ಟಿದ್ದಾರೆ ಟು ಬ್ರಷ್ ಆಫ್. ಸೊ ನೆಕ್ಸ್ಟ್ ಮಾರ್ಸ್ ಬ್ರೋ ಪ್ಯಾಲೆಟ್ ನಾನು ಆರ್ಡರ್ ಮಾಡಿದ್ದೀನಿ. ಅಗೇನ್ ದಿಸ್ ಇಸ್ ಅ ನ್ಯೂ ಅಡಿಷನ್. ಐ ಥಿಂಕ್ 80% ಐಟಮ್ಸ್ ಇಲ್ಲಿರೋದೆಲ್ಲ ಹೊಸದೇ. ನಾನು ಹೊಸದಾಗಿ ಟ್ರೈ ಮಾಡಬೇಕು ಅಂತ ರಿವ್ಯೂ ನೋಡಿ ಫುಲ್ ಕಂಪ್ಲೀಟ್ ಒಂದು ರಿಸರ್ಚ್ ಮಾಡಿ ಆರ್ಡರ್ ಮಾಡಿದ್ದೀನಿ ಪ್ರಾಡಕ್ಟ್ಸ್ ಎಲ್ಲ. ನಾನೊಂದು ಬಜೆಟಲ್ಲಿರೋ ಬ್ರೋ ಪ್ಯಾಲೆಟ್ ನೋಡ್ತಿದ್ದೆ, ಟು ಬಿ ವೆರಿ ಹಾನೆಸ್ಟ್. ಈ ಕೆಲವು ಬ್ರ್ಯಾಂಡ್ಸ್ ಇದೆ, ಮಾರ್ಸ್ ಆಗಲಿ, ಸ್ವಿಸ್ ಬ್ಯೂಟಿ ಆಗಲಿ, ಅಥವಾ ಇನ್ಸೈಟ್ ಕಾಸ್ಮೆಟಿಕ್ ಆಗಲಿ, ಇದೆಲ್ಲ ನಿಮಗೆ ಸಿಕ್ಕಾಪಟ್ಟೆ ಅಫೋರ್ಡಬಲ್ ರೇಂಜಲ್ಲಿ ಬರುತ್ತೆ. ಇದು ಜಾಸ್ತಿ ಎಕ್ಸ್ಪೆನ್ಸಿವ್ ಇರಲ್ಲ, ಎವ್ರಿಬಡಿ ಕ್ಯಾನ್ ಅಫೋರ್ಡ್ ದಿಸ್. ಸೊ ನಾನು ಈ ಅಫೋರ್ಡಬಲ್ ರೇಂಜಲ್ಲಿ ಇದ್ದಾಗ ಇದ್ರ ಕ್ವಾಲಿಟಿ ಆಗಲಿ ಅಥವಾ ಪರ್ಫಾರ್ಮೆನ್ಸ್ ಆಗಲಿ ಹೇಗಿರುತ್ತೆ ಅನ್ನೋದನ್ನು ನಾನು ಟೆಸ್ಟ್ ಮಾಡಬೇಕಿತ್ತು. ಹಾಗಾಗಿ ಐ ಟ್ರೈ ಆಲ್, ಎಲ್ಲ ರೇಂಜಿನ ಪ್ರಾಡಕ್ಟ್ಸು ನಾನು ಟ್ರೈ ಮಾಡ್ತೀನಿ. ಸಿಕ್ಕಾಪಟ್ಟೆ ಕಾಸ್ಟ್ಲಿದು ನನ್ನ ಹತ್ರ ಇದೆ ಐಬ್ರೋ ಪ್ಯಾಲೆಟು. ಆ್ಯಂಡ್ ದಿಸ್ ಇಸ್ ಎಷ್ಟು ರೂಪಾಯಿ? 250 ರೂಪಾಯಿ. ಇದು 250 ರೂಪಾಯಲ್ಲಿ ನಿಮಗೆ ಆಲ್ಮೋಸ್ಟ್ 4 ಶೇಡ್ ಬರುತ್ತೆ. ಆ್ಯಂಡ್ 2 ಬ್ರಷ್ ಕೂಡ ಇದೆ. ಲೆಟ್ ಮೀ ಸಿ ಇದ್ರ ಪರ್ಫಾರ್ಮೆನ್ಸಸ್ ಹೇಗಿದೆ ಅಂತ. ಈ ನೈಕಾ ಲಿಪ್ಸ್ಟಿಕ್ಕು ಬ್ರೇಕ್ ಅ ಲೆಗ್ ಅಂತ, ಇದನ್ನು ನಾನು ಆಲ್ಮೋಸ್ಟ್ ನನ್ನ ಸೀರಿಯಲ್ ಜರ್ನಿ ಒಂದು 7-8 ವರ್ಷದ ಹಿಂದೆ ನನ್ನ ಸೀರಿಯಲ್ ಜರ್ನಿ ಶುರುವಾಯಿತು. ಆವಾಗಿಂದ ನಾನು ಕಾನ್ಸ್ಟೆಂಟಾಗಿ ಒಂದು ಲಿಪ್ಸ್ಟಿಕ್ ಇದೆ ನನ್ನ ಹತ್ರ ಅಂದರೆ ಈ ಶೇಡು, ಈ ನೈಕಾ ಬ್ರ್ಯಾಂಡಿನ ಶೇಡು. ನಿಮಗೆ ಎವ್ರಿಡೇ ಕಾಲೇಜ್ಗಾಗಲಿ ಆಫೀಸ್ಗಾಗಲಿ ತುಂಬ ಚೆನ್ನಾಗಿ ಒಪ್ಪುತ್ತೆ. ಫಂಕ್ಷನ್ಸ್ಗೆ ನಿಮಗೆ ತುಂಬ ಸಟಲಾಗಿ ನಿಮ್ಮ ಮೇಕಪ್ ಇಟ್ಕೋಬೇಕು ಅಂತಿದ್ರೆ ದಿಸ್ ಶೇಡ್ ವಿಲ್ ಗೋ ವೆಲ್. ಬಟ್ ಇಫ್ ಯು ಆರ್ ಅ ಪರ್ಸನ್ ಹೂ ಲೈಕ್ಸ್ ಟು ಸ್ಟ್ಯಾಂಡ್ ಔಟ್, ಫಂಕ್ಷನ್ಗುರು ಸಖತ್ತಾಗಿ ಮಿಂಚಬೇಕು ಅಂದರೆ ಇದನ್ನು ಅವಾಯ್ಡ್ ಮಾಡಿ. ಒನ್ ಎಟರ್ನಿಟಿ ಲೇಟರ್. ಇಲ್ಲ ಅವ್ನು ಗೆಲ್ಲಬೇಕು, ಇಲ್ಲ ನಾನು ಗೆಲ್ಲಬೇಕು ಈ ಮಹಾಯುದ್ಧದಲ್ಲಿ. ಅವನೊಬ್ಬನೇ ನಾವು ವೆಲ್ಡಿಂಗ್ ಮಾಡೋದು, ಅವನೊಬ್ಬನೇ ನಾ ಕೆಲಸ ಮಾಡೋದು. ನಾನು ಕೆಲಸ ಮಾಡ್ತಾ ಇದ್ದೀನಿ. ಅಣ್ಣ ಬಿಟ್ಬಿಡೋಣ ಪ್ಲೀಸ್ ಕಣ್ಣಣ್ಣ. ಅಣ್ಣ ನಿಲ್ಲಿಸ್ತಾ. ಕೆ ಬ್ಯೂಟಿ ಈ ಹೈಡ್ರಾ ಕ್ರೆಮ್ ಲಿಪ್ಸ್ಟಿಕ್ ಇಸ್ ದಿ ಮೋಸ್ಟ್ ಹೈಪ್ಡ್ ಪ್ರಾಡಕ್ಟ್ ಆಫ್ ಕೆ ಬ್ಯೂಟಿ. ತುಂಬ ಜನ ಇನ್ಫ್ಲೂಯೆನ್ಸರ್ಸ್ ಇದನ್ನು ಪ್ರಮೋಟ್ ಮಾಡ್ತಿದ್ರು. ನಂಗೆ ಸಿಕ್ಕಾಪಟ್ಟೆ ರೀಲ್ಸಲ್ಲಾಗಲಿ ಯೂಟ್ಯೂಬ್ ಶಾರ್ಟ್ಸಲ್ಲಾಗಲಿ ನಾನು ನೋಡ್ತಿರ್ಬೇಕಾದ್ರೆ ಈ ಪ್ರಾಡಕ್ಟ್ ಬಗ್ಗೆ ಎಲ್ಲರೂ ರಿವ್ಯೂ ಮಾಡ್ತಾಯಿದ್ರು. ಆ್ಯಂಡ್ ದ ಪ್ಯಾಕೇಜಿಂಗ್ ಇದು ಎಷ್ಟು ಲಕ್ಸುರಿಯಸ್ ಆಗಿ ಕಾಣಿಸುತ್ತೆ ಅಂದರೆ ಇಟ್ ಇಸ್ ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿ ಅದ್ರ ಮೇಲೆ ಅವರು ಕೆ ಅಂತ ಎನ್ಗ್ರೇವ್ ಮಾಡಿರೋದಾಗಲಿ ಲಿಪ್ಸ್ಟಿಕ್ ಮೇಲೆ, ಇಟ್ ಲುಕ್ಸ್ ಎಕ್ಸ್ಟ್ರೀಮ್ಲಿ ಲಕ್ಸುರಿಯಸ್. ನನ್ನ ಪ್ರಾಬ್ಲಮ್ ಏನು ಅಂದರೆ 1000 ರೂಪಾಯಿ ಇದಕ್ಕೆ ಆಲ್ಮೋಸ್ಟ್ ಈ ಲಿಪ್ಸ್ಟಿಕ್ಗೆ ಇರೋದಿಷ್ಟೇ ಇಷ್ಟು. ಹೊಟ್ಟೆ ಉರಿಯುತ್ತೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದಪ್ಪ ಅಂದರೆ ಸ್ವಿಸ್ ಬ್ಯೂಟಿ ಅವರ ಪ್ಲಮ್ ಅಪ್ ವೆಟ್ ಗ್ಲಾಸ್. ಆ್ಯಂಡ್ ಸ್ವಿಸ್ ಬ್ಯೂಟಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದಾಗೆ ಇಸ್ ಅ ವೆರಿ ಗುಡ್ ಬಜೆಟ್ ಫ್ರೆಂಡ್ಲಿ ಬ್ರ್ಯಾಂಡ್ ಆ್ಯಂಡ್ ದೇ ಡೋಂಟ್ ಮೇಕ್ ಬ್ಯಾಡ್ ಪ್ರಾಡಕ್ಟ್ಸ್. ಅವರ ಐ ಶ್ಯಾಡೋ ಪ್ಯಾಲೆಟ್ ಆಗಲಿ ಬ್ಲಷ್ ಆಗಲಿ ನಾನು ಯೂಸ್ ಮಾಡಿದ್ದೀನಿ ಆ್ಯಂಡ್ ದೇ ಪ್ರಿಟಿ ಗುಡ್. ಆ್ಯಂಡ್ ಅವರ ಕನ್ಸೀಲರ್ ಸಿಕ್ಕಾಪಟ್ಟೆ ಫೇಮಸ್ಸು. ಅದನ್ನು ಆಲ್ಮೋಸ್ಟ್ ಟಾರ್ಟ್ ಕನ್ಸೀಲರ್ಗೆಲ್ಲ ಕಂಪೇರ್ ಮಾಡಿದ್ದಾರೆ. ಈ ಲಿಪ್ ಗ್ಲಾಸು ಹೇಗಿದೆ ಅಂತ ನಾನು ಟ್ರೈ ಮಾಡಬೇಕು. ಸೊ ಐಲ್ ಕೀಪ್ ಯು ಪೋಸ್ಟೆಡ್ ಆನ್ ದ್ಯಾಟ್. ನಥಿಂಗ್ ಮಚ್ ಟು ಟೆಲ್ ಆನ್ ದಿ ನೇಲ್ ಪಾಲಿಶ್. ಇದು ರೆನೆದು ಒಂದು, LA18 ಆ್ಯಂಡ್ ರೆನೆದು ಇನ್ನೊಂದು, ರೆವ್ಲಾನ್ದೊಂದು. ಸೊ 4 ನೇಲ್ ಪಾಲಿಷ್ನ ತರಿಸಿದ್ದೆ. ಪಿಂಕು, ಮರೂನು, ಆಲ್ಮೋಸ್ಟ್ ಆಲ್ ಪಿಂಕ್ ಶೇಡ್ಸೇ, ಬಟ್ ಶೇಡ್ಸ್ ಆಫ್ ಪಿಂಕ್ ಆ ಥರ ತರಿಸಿದ್ದೆ. ಇದು ನೇಲ್ ಪಾಲಿಶ್ ಅಲ್ಲ, ಐಲೈನರ್. ಲ್ಯಾಕ್ಮೆ ಐಲೈನರ್ ನೆನಪಿದೆಯಾ? ಎಷ್ಟು ಜನಕ್ಕೆ ಈ ಐಲೈನರ್ ನೆನಪಿದೆ? ಐ ಆಮ್ ಶ್ಯೂರ್ ಇವಾಗ್ಲೂ ತುಂಬ ಜನ ಇದೇ ಐಲೈನರ್ ಯೂಸ್ ಮಾಡ್ತಿರ್ತೀರ.
ಮಚ್ಚಿಡ್ಕೊಳ್ಳೋದ್ರಲ್ಲಿ ನಮ್ಮ ಶಿವಣ್ಣ ಓಜಿನೋ, ಐಲೈನರ್ಗಳಲ್ಲಿ ಈ ಲ್ಯಾಕ್ಮಿನೇ ಓಜಿ ಅಂತ ಹೇಳ್ಬೋದು. They call me OG. Original gangster. ಜಮಾನ್ದಿಂದ ಬರ್ತಿದೆ ಗುರು ಈ ಐಲೈನರು. ಆ್ಯಂಡ್ ಇದನ್ನು ಬೀಟ್ ಮಾಡೋಕ್ಕೆ ಇನ್ನೊಂದು ಪ್ರಾಡಕ್ಟೇ ಇಲ್ಲ ಮಾರ್ಕೆಟಲ್ಲಿ ಅಂತ ಹೇಳ್ಬೋದು. ಇನ್ನೊಂದು ಲ್ಯಾಕ್ಮೇದು 9 to 5 ಐಲೈನರ್ ಇದೆ, ಅದನ್ನು ಕಂಪ್ಲೀಟಾಗಿ ಮಾರ್ಕೆಟಿಂದ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಐ ಥಿಂಕ್ ಅವ್ರಿಗೆ ಅಷ್ಟು ಪ್ರೊಡ್ಯೂಸ್ ಮಾಡೋಕ್ಕಾಗ್ತಿಲ್ಲ ಅನಿಸುತ್ತೆ, ಬಿಕಾಸ್ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಐಲೈನರ್ಸ್ ಎವರ್. ಲಾಸ್ಟ್ ಟೈಮ್ ನಾನು ಮೇಕಪ್ ಕಿಟ್ ವಿಡಿಯೋ ಮಾಡಬೇಕಾದ್ರೂ ನಾನು ಹೇಳಿದ್ದೆ ದಿ ಬೆಸ್ಟ್ ಐಲೈನರ್ ಎವರ್ ಅಂತ. ಅದೇನು ಹೇಳ್ಬಿಟ್ನೋ ಮತ್ತೆ ಸಿಗಲೇ ಇಲ್ಲ ನನಗೆ. ಅದನ್ನು ಎಲ್ಲೂ ಅಂಗಡಿಲಿಲ್ಲ, ಆನ್ಲೈನಲ್ಲೂ ಯಾವ ವೆಬ್ಸೈಟಲ್ಲೂ ಸಿಗ್ತಾ ಇಲ್ಲ. ಯಾರಿಗಾದ್ರೂ ಪ್ಲೀಸ್ ಏನಾದರೂ ಎಲ್ಲರೂ ನಿಮ್ಮ ಮನೆ ಹತ್ರ ಇರೋ ಅಂಗಡಿಲೋ ಅಥವಾ ಎಲ್ಲೋ ಒಂದು ವೆಬ್ಸೈಟಲ್ಲಿ ಸಿಕ್ಕಿದ್ರೆ ಪ್ಲೀಸ್ ನನಗೆ ಅದರ ಲಿಂಕ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನು ಮರಿಬೇಡಿ. ಅಥವಾ ನಿಮ್ಗೆ ಯಾವ ಏರಿಯಲ್ಲಿ ನಿಮ್ಮ ಮನೆ ಹತ್ರ ಅಂಗಡಿಲಿ ಸಿಕ್ಕಿದ್ರೆ ಆ ಏರಿಯಾ ಹೆಸರು ಹೇಳೋದನ್ನ ಮರಿಬೇಡಿ. ನಾನು ಖಂಡಿತವಾಗ್ಲೂ ಬರ್ತೀನಿ. ಹಂಗಂತ ಡೌ ಕಚ್ಕೊಂಡು ಸುಮ್ಮನೆ ಕಮೆಂಟ್ ಮಾಡಿಬಿಡಿ ಗೈ. ಶ್ಯಾಂಪೂ ಆ್ಯಂಡ್ ಹೇರ್ ಮಾಸ್ಕು. ಶ್ಯಾಂಪೂ ಅಂದಿದ ತಕ್ಷಣ ಯಾವ್ಯಾವ ಬ್ರ್ಯಾಂಡ್ ನಿಮ್ಮ ಹೆಸರಿಗೆ ಬರುತ್ತೋ ಅದಷ್ಟು ಶ್ಯಾಂಪೂನು ನಾನು ಟ್ರೈ ಮಾಡಿಬಿಟ್ಟಿದ್ದೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸೊ ಇದು ಅಫ್ಕೋರ್ಸ್ ನಾನು ಮುಂಚೆ ಯೂಸ್ ಮಾಡಿಲ್ಲ ಈ ಶ್ಯಾಂಪೂ, ಬಟ್ ಇದ್ರ ಬಗ್ಗೆ ತುಂಬ ಒಳ್ಳೆ ರಿವ್ಯೂಸ್ ಕೇಳಿದ್ದೀನಿ ನಾನು ತುಂಬ ಜನಗಳಿಂದ. ಸೊ ಇದನ್ನು ಒಂದು ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದ್ದೀನಿ. ಇಟ್ ಈಸ್ ಅ ಲಿಟಲ್ ಎಕ್ಸ್ಪೆನ್ಸಿವ್. ಇದರ ಸೈಜ್ಗೆ 790 ರೂಪಾಯಿ ಇಷ್ಟಕ್ಕೆ. ಈ ಹೇರ್ ಮಾಸ್ಕ್ ಬಂದು 975 ರೂಪಾಯಿ. ಮಾಯಿಶ್ಚರೈಸರ್ ಬಯೋಡರ್ಮಾ, ಇದು ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿರೋ ಮಾಯಿಶ್ಚರೈಸರ್. ಸೊ ಹಾಗಾಗಿ ಐ ಆಮ್ ಜಸ್ಟ್ ಯೂಸಿಂಗ್ ದಿಸ್ ಓನ್ಲಿ. ಇದರ ಪ್ರೈಸ್ ಬಂದು 200 mlಗೆ 700 ರೂಪಾಯಿ. ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ 2 ಥರದ ಬಾಡಿ ಲೋಷನ್ ಇದೆ. ಒಂದು ಸನ್ಸ್ಕ್ರೀನು, ಒಂದು AHA BHA ಸನ್ಸ್ಕ್ರೀನು, 2 ವಿಶ್ಕೇರ್ ಬ್ರ್ಯಾಂಡಿಂದು. ಇದೆರಡು ಒಟ್ಟಿಗೆ ಕಾಂಬೋ ಪ್ಯಾಕಲ್ಲಿ ತೊಗೊಂಡಿದ್ದು ನಾನು. ಇದು ಸ್ಮೂತ್ಸ್ ರಫ್ ಆ್ಯಂಡ್ ಬಂಪಿ ಸ್ಕಿನ್, ಇದು ಫಾರ್ ಎವ್ರಿ ಡೇ ಸನ್ ಪ್ರೊಟೆಕ್ಷನ್. ಆ್ಯಂಡ್ ದಿಸ್ ಇಸ್ ಅ ವೆರಿ ಗುಡ್ ಬ್ರ್ಯಾಂಡ್ ವಿಶ್ಕೇರ್. ಇವರ ಹೇರ್ ಸೀರಮ್ ಆಗಲಿ, ಹೇರ್ ಗ್ರೋತ್ ಸೀರಮ್ ತುಂಬ ಚೆನ್ನಾಗಿದೆ. ಅದು ಸಿಕ್ಕಾಪಟ್ಟೆ ಒಳ್ಳೆ ರಿವ್ಯೂಸ್ ಇದೆ, ಅದು ನನ್ನ ಹತ್ರ ಇದೆ. ಸೊ ಐ ಥಿಂಕ್ ಯು ಗೈಸ್ ಶುಡ್ ಟ್ರೈ ದಿಸ್ ಬ್ರ್ಯಾಂಡ್. ಇದು ಒಂದು ಹೇರ್ ಕಂಡೀಷ್ನರು. ಇದ್ರ ಬ್ರ್ಯಾಂಡ್ ಹೆಸರು ಹೇಳಕ್ಕೆ ನನಗೆ ಬರಲ್ಲ. ಶ್ವಾಜ್ರೋ ಕಾಫ್ ಪ್ರೊಫೆಷನಲ್. ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ನೀವೇ ಓದ್ಕೊಂಬಿಡಿ ಗೈಸ್. ಅಷ್ಟೇ ಮುಗಿದಾಯ್ತು ಕತೆ. ಸ್ಪ್ಲಿಟನ್ಸು ಮತ್ತೆ ಈ ಎಂಡ್ಸ್ ಅಲ್ಲಿ ಈ ರಫ್ನೆಸ್ಸು, ಡ್ಯಾಮೇಜ್ ಇದನ್ನೆಲ್ಲ ಪ್ರಿವೆಂಟ್ ಮಾಡುತ್ತೆ. ಇದರ ಪ್ರೈಸ್ 850 ರೂಪಾಯಿ ಇದೆ. ಡಾಕ್ಟರ್ ಶೇತ್ ಅವರ ಗುಲಾಬ್ ಅಂಡ್ ಗ್ಲೈಕಾಲಿಕ್ ಆಸಿಡ್ ಬಾಡಿ ಪೀಲ್. ನಾನು ಸಿಕ್ಕಾಪಟ್ಟೆ ಟ್ಯಾನ್ ಆಗಿದ್ದೀನಿ ಅಂತ ನನಗೆ ಅನ್ನಿಸ್ತದೆ. ಐ ಕ್ಯಾನ್ ಸಿ ಕಲರ್ ಡಿಫ್ರೆನ್ಸ್ ನನ್ನ ಕೈ ಆಗಲಿ ನನ್ನ ಪಾದ ಆಗಲಿ. ಇದರ ಬೆಲೆ 500 ರೂಪಾಯಿ. ಸೊ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ DOT&K ಅವರ ಟಿಂಟೆಡ್ ಸನ್ಸ್ಕ್ರೀನ್. ಈ ಬ್ರ್ಯಾಂಡ್ದು ನಾನು ಲಿಪ್ ಬಾಮ್ ಟ್ರೈ ಮಾಡಿದ್ದೀನಿ ಮುಂಚೆ, ಬಟ್ ಸನ್ಸ್ಕ್ರೀನ್ ಯಾವತ್ತೂ ಟ್ರೈ ಮಾಡಿಲ್ಲ. ಇದರ ಶೇಡ್ ಬಂದು 08 ಸ್ಯಾಂಡ್. ಸೊ ಈ ಬ್ರ್ಯಾಂಡಿನ ಟಿಂಟೆಡ್ ಸನ್ಸ್ಕ್ರೀನ್ ನಾನು ತರಿಸಿದ್ದೀನಿ. ಸೊ ಐ ಮಸ್ಟ್ ಟ್ರೈ ಆ್ಯಂಡ್ ಸಿ ಇದು ಎಷ್ಟರ ಮಟ್ಟಿಗೆ ಕವರೇಜ್ ಕೊಡುತ್ತೆ. ನಾನು ಅಫ್ಕೋರ್ಸ್ ಐ ಕಾಂಟ್ ಎಕ್ಸ್ಪೆಕ್ಟ್ ಕವರೇಜ್, ಇದು ಸನ್ಸ್ಕ್ರೀನ್ ಇರೋದ್ರಿಂದ. ಸೊ ಹೇಗೆ ಕಾಣುತ್ತೆ ಈ ಟಿಂಟೆಡ್ ಸನ್ಸ್ಕ್ರೀನು ಅಂತ ನಾನು ನೋಡಬೇಕು. ಸೊ ದಿಸ್ ಇಸ್ ಅ ನ್ಯೂ ಅಡಿಷನ್ ಆಸ್ ವೆಲ್. ಸೊ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಆಕ್ವಾಲಜಿಕಾ ಅವರ ಗ್ಲೋ ಪ್ಲಸ್ ಡ್ಯೂವಿ ಸನ್ಸ್ಕ್ರೀನ್. ಅದು ಟಿಂಟೆಡ್ ಸನ್ಸ್ಕ್ರೀನ್ ಆದರೆ ಇದು ದ ನಾರ್ಮಲ್ ಸನ್ಸ್ಕ್ರೀನ್. ಇದಕ್ಕೆ ಮುಂಚೆನೂ ನಾನು ಆಕ್ವಾಲಜಿಕಾ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ. ಅವ್ರ ಮಾಯಿಶ್ಚರೈಸರ್ಸು, ಅವ್ರ ಫೇಸ್ ವಾಶು, ಅವ್ರ ಸನ್ಸ್ಕ್ರೀನ್ಸು, ಈ ಬ್ರ್ಯಾಂಡ್ನ ನಾನು ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇದರ ಪ್ರೈಸ್ ಬಂದು 449, 450 ರೂಪಾಯಿ. ಆ್ಯಂಡ್ ಆಲ್ಸೋ ಇನ್ನೊಂದು ನಾನು ಡಿಸ್ಕ್ಲೇಮರ್ ಹೇಳಲೇಬೇಕು. ನಾನು ತರಿಸ್ಕೊಂಡಿದ್ದೀನಿ, ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಪ್ಲೀಸ್ ಬ್ಲೈಂಡ್ಲಿ ನೀವು ಹೋಗಿ ಪರ್ಚೇಸ್ ಮಾಡಬೇಕು ಅಂತಲ್ಲ. ನಿಮ್ಮ ಬಾಡಿ ಟೈಪ್ಗೆ ನಿಮ್ಮ ಸ್ಕಿನ್ ಟೈಪ್ ಯಾವುದು, ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಯಾವುದು, ಅದಕ್ಕೆ ಇದು ಸೂಟ್ ಆಗುತ್ತೋ ಇಲ್ವೋ ಅಂತ ತಿಳ್ಕೊಳ್ಳೋದು ಫಸ್ಟ್ ತುಂಬ ಇಂಪಾರ್ಟೆಂಟು. ನೀವು ಯಾವುದೇ ಒಂದು ಹೊಸ ಪ್ರಾಡಕ್ಟ್ ತೊಗೊಂಡ್ರೆ ಫಸ್ಟ್ ಒಂದು ಪ್ಯಾಚ್ ಟೆಸ್ಟ್ ಮಾಡಿ, ಇಲ್ಲಿ ಒಂದು ಸ್ವಲ್ಪ ಏನಾದರೂ ಅಪ್ಲೈ ಮಾಡಿಬಿಟ್ಟು ನಿಮ್ಗೇನಾದರೂ ಸ್ಕಿನ್ಗೆ ಇರಿಟೇಷನ್ ಇದೆಯಾ ಅಥವಾ ನಿಮ್ಮ ಸ್ಕಿನ್ಗೆ ಅದು ಒಪ್ತಿದೆಯಾ ಅಂತ ಫಸ್ಟ್ ನೋಡಿ ಆಮೇಲೆ ಮುಖಕ್ಕೆ ಅಪ್ಲೈ ಮಾಡಿ. ಡೈರೆಕ್ಟಾಗಿ ಮುಖಕ್ಕೆ ಯಾವತ್ತೂ ಯಾವ ಪ್ರಾಡಕ್ಟು ಅಪ್ಲೈ ಮಾಡಿಬಿಡಿ, ಎಸ್ಪೆಷಲಿ ಇಫ್ ಯು ಆರ್ ಕಂಪ್ಲೀಟ್ಲಿ ನ್ಯೂ ಟು ದ ಪ್ರಾಡಕ್ಟ್. ಇದು ನನ್ನ ಲಾಸ್ಟ್ ಪ್ರಾಡಕ್ಟ್, ಮಿನಿಮಲಿಸ್ಟ್ ಬ್ರ್ಯಾಂಡು. ನಾನು ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ಈ ಬ್ರ್ಯಾಂಡು. ಆ್ಯಂಡ್ ಕರೆಂಟ್ಲಿ ನಾನು ಯೂಸ್ ಮಾಡ್ತಿರೋ ಶ್ಯಾಂಪೂ ಕೂಡ ಈ ಬ್ರ್ಯಾಂಡ್. ಇವರ ಮೋಸ್ಟ್ ಪಾಪ್ಯುಲರ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಮಿನಿಮಲಿಸ್ಟ್ ಅವರ ಮೇಲಿಕ್ ಬಾಂಡ್ ರಿಪೇರ್ ಕಾಂಪ್ಲೆಕ್ಸ್ ಅಂತ. ಸೊ ಇದು ಬೇಸಿಕ್ಲಿ ನಾವು ಹೇರ್ ವಾಶ್ ಮಾಡೋಕ್ಕಿಂತ ಒನ್ ಅವರ್ ಮುಂಚೆ ಈ ಪ್ರಾಡಕ್ಟ್ನ ಕಂಪ್ಲೀಟ್ ನಮ್ಮ ಹೇರ್ ಲೆನ್ಸ್ ಮೇಲೆ ಅಪ್ಲೈ ಮಾಡಿ ಆಮೇಲೆ ನಾವು ಹೇರ್ ವಾಶ್ ಮಾಡ್ಬೋದು. ಆಲ್ಮೋಸ್ಟ್ ತುಂಬ ಡ್ಯಾಮೇಜ್ ಆಗಿರೋ ಹೇರ್ಗೆ ಇದನ್ನು ಯೂಸ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿ ನಿಮ್ಮ ಕೂದಲನ್ನ ರಿಪೇರ್ ಮಾಡುತ್ತೆ. ಇದು ನನ್ನ ಆಲ್ಮೋಸ್ಟ್ ಸೆಕೆಂಡ್ ಆರ್ ಥರ್ಡ್ ಬಾಟಲ್ ಅನಿಸುತ್ತೆ. ಕೂದಲು ತುಂಬ ಡ್ಯಾಮೇಜ್ ಆಗಿದ್ರೆ ಐ ರೆಕಮೆಂಡ್ ಯು ಟು ಯೂಸ್ ದಿಸ್. ಆ್ಯಂಡ್ ಇದರ ಪ್ರೈಸ್ ಈಸ್ 499, 500 ರೂಪಾಯಿ ಫಾರ್ 50 ml. ಸೊ ಇದಾಗಿತ್ತು ನನ್ನ ನೈಕಾ ಹಾಲ್. ಅಷ್ಟು ಪ್ರಾಡಕ್ಟ್ಸ್ ಬಗ್ಗೆ ಒಂದು ಬ್ರೀಫಾಗಿ ಒಂದು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೆ ಯಾವುದಾದ್ರು ಪ್ರಾಡಕ್ಟ್ಸ್ ಬಗ್ಗೆ ಅಥವಾ ಹೇರ್ ಕೇರ್ ಆಗಲಿ ಸ್ಕಿನ್ ಕೇರ್ ಆಗಲಿ
ಡೀಟೇಲ್ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ. ನಾನು ಅದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ಯಾವುದಾದ್ರೂ ಪ್ರಾಡಕ್ಟ್ ರಿವ್ಯೂಸ್ ಕೂಡ ಬೇಕು ಅಂದರೆ ಹೇಳಿ, ಅದ್ರ ಬಗ್ಗೆ ಮುಂದಿನ ವಿಡಿಯೋಲಿ ಇನ್ ಡೆಪ್ತ್ ಆಗಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಆದಷ್ಟು ಬೇಗ ಮುಂದಿನ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್. ಚಪ್ಪಾಳೆ ಚಪ್ಪಾಳೆ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಅದೇನೋ ಸಡನ್ನಾಗಿ ಮಳೆ ಶುರು ಆಗೋಗಿದೆ ಬೆಂಗಳೂರಲ್ಲಿ. ಆ್ಯಂಡ್ ಈ ಮಳೇಲಿ ಏನು ಮಾಡಬೇಕು ನೀವು ಅಂದ್ಕೊಂಡಿರ್ತೀರಾ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲೂ ಪಾಪ ತುಂಬ ಜನ ಖುಷಿಯಾಗಿರೋರು ಕಮೆಂಟ್ ಮಾಡ್ತಿರ್ತೀರಾ, ಏನು ಯಾವಾಗಲೂ ತಿಂತಾನೆ ಇರ್ತೀನಿ. ಇಲ್ಲ, ನಾನು ಯಾವಾಗಲೂ ತಿಂತಾ ಇರಲ್ಲ. ನಾನು ತಿನ್ನೋದನ್ನ ಮಾತ್ರ ವೀಡಿಯೋ ಮಾಡಾಕ್ತೀನಿ. 24 ಗಂಟೆ ನಾನೇನು ಇಲ್ಲಿ ಬಿಗ್ ಬಾಸ್ ಮೇಲಿದ್ದೀನ ನೀವು ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ. ಸೊ ಈ ಚಳಿ ವೆದರಲ್ಲಿ, ಈ ಮಳೆ ವೆದರಲ್ಲಿ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನಬೇಕು ಅಂತ ನನಗೂ ಅನಿಸುತ್ತೆ, ನಿಮಗೂ ಅನಿಸುತ್ತೆ. ಯಾಕೆಂದರೆ ನಾವೆಲ್ಲರೂ ಮನುಷ್ಯರು. ಈಗ ಸದ್ಯಕ್ಕೆ ಐ ಆಮ್ ಕ್ರೇವಿಂಗ್ ಫಾರ್ ಸಮ್ ಮಸಾಲೆ ದೋಸೆ. ಬನ್ನಿ ತಟ್ಟೋಣ, ಚಪ್ಪಳೆ ತಟ್ಟೋಣ.